ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ತಮ್ಮೆಲ್ಲರಿಗೂ ಕೂಡ ನಾನು ಪ್ರತಿನಿತ್ಯ ಇಲ್ಲಿ ಈ ಹಿಂದಿನ ವರ್ಷಗಳ ಮಾಡೆಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು ಅಥವಾ ಈ ಹಿಂದೆ ನಡೆದಂಥ ನವೋದಯ ಎಕ್ಸಾಮ್ನ ಕ್ವಶನ್ಸ್ಗಳನ್ನು ತಮಗೆ ಪ್ರತಿನಿತ್ಯ ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತಾನೆ ಇದ್ದೀನಿ. ಅದು ಅಷ್ಟೇ ಅಲ್ಲದೆ ಈ ಬಾರಿ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಿಲೆಬಸನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿರ್ತಾರೆ. ನಾನು ಈ ಕುರಿತು ಪ್ರತಿನಿತ್ಯ ಕೂಡ ತಮಗೆ ಮಾಹಿತಿಯನ್ನು ಕೊಡ್ತಾನೆ ಇದ್ದೀನಿ. ಹಾಗಾದರೆ ಈ ಬಾರಿ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ 40 ಪ್ರಶ್ನೆಗಳಲ್ಲಿ 20 ಪ್ರಶ್ನೆಗಳನ್ನು ಕಡಿತ ಮಾಡಿ ಅದರಲ್ಲಿ 20 ಪ್ರಶ್ನೆಗಳನ್ನು ಇಲ್ಲಿ EVS ಅಥವಾ ಪರಿಸರ ಅಧ್ಯಯನ ಅಥವಾ ವಿಜ್ಞಾನ ವಿಷಯಕ್ಕೆ ಇಲ್ಲಿ ಆ್ಯಡ್ ಮಾಡಿರ್ತಾರೆ. ಇಲ್ಲಿ 15 ಪ್ರಶ್ನೆಗಳು ಹೇಗಿರ್ತಾವೆ ಅಂದರೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರ್ತಾವೆ. 5 ಪ್ರಶ್ನೆಗಳು ಇಲ್ಲಿ ಗದ್ಯ ಭಾಗ ಅಥವಾ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದು ಕೂಡ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಕೂಡ 5 ಪ್ರಶ್ನೆಗಳು ಆ್ಯಡ್ ಆಗಿರ್ತಾವೆ. ಹಾಗಾದರೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ತಮಗೆ ನಾನು ಪ್ರತಿನಿತ್ಯ ಕೂಡ ತಿಳಿಸ್ತಾನೆ ಇದ್ದೀನಿ. ಇವತ್ತು ಕೂಡ ತಮಗೆ ಇಲ್ಲಿ 2027ನೇ ಸಾಲಿನ ಇಲ್ಲಿ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಪರಿಸರ ಅಧ್ಯಯನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನವೋದಯ ಜೊತೆಗೆ ಮೊರಾರ್ಜಿ ಆದರ್ಶ ವಿದ್ಯಾಲಯಕ್ಕೂ ಕೂಡ ಹೆಲ್ಪ್ ಆಗ್ತದೆ, ಮೈನಾರಿಟಿ ಮೊರಾರ್ಜಿಯವರು ಕೂಡ ಇದು ಉಪಯುಕ್ತವಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಸೃಷ್ಟಿ ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳು: ಎ ಮಾವಿನ ಮರ, ಬಿ ಮೊಬೈಲ್, ಸಿ ಇಟ್ಟಿಗೆ, ಡಿ ಪಾದರಕ್ಷೆ ಅಂತ ಇದೆ. ನೋಡ್ಬೋದು, ಇಲ್ಲಿ ಆ ಮೊಬೈಲ್, ಇಟ್ಟಿಗೆ, ಪಾದರಕ್ಷೆಗಳನ್ನು ತಯಾರಿ ಮಾಡಿರುವಂಥದ್ದು ಮನುಷ್ಯ. ಇಲ್ಲಿ ಮಾವಿನ ಮರ ಅನ್ನುವಂಥದ್ದು ಇದು ನೈಸರ್ಗದ ಸೃಷ್ಟಿಯಾಗಿದೆ. ಸೊ ಇಲ್ಲಿ ಆನ್ಸರ್ ಎ ಆಗುತ್ತದೆ. ಉತ್ತಮ ಆರೋಗ್ಯಕ್ಕೆ ಯಾವುದು ಅವಶ್ಯಕ ಅಂತಿದೆ. ಇಲ್ಲಿ ಸೈಕ್ಲಿಂಗ್, ಈಜುವುದು, ಯೋಗಾಭ್ಯಾಸ ಈ ಎಲ್ಲವೂ ಅಂತಿದೆ. ನೋಡ್ರಿ, ಉತ್ತಮ ಆರೋಗ್ಯಕ್ಕಾಗಿ ಇಲ್ಲಿ ಸೈಕ್ಲಿಂಗ್ ಕೂಡ ಅವಶ್ಯಕ, ಈಜುವುದು ಮತ್ತು ಯೋಗಾಭ್ಯಾಸ ಕೂಡ ಬೇಕು. ಹಾಗಾದರೆ ಇಲ್ಲಿ ಡಿ ಆಪ್ಷನ್ ಆಗ್ತದೆ, ಈ ಎಲ್ಲವೂ ಕೂಡ ಬೇಕು. ಸಾಮಾನ್ಯ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತದೆ. ಇಲ್ಲಿ 78%, 0.04%, 21%, 79% ಅಂತಿದೆ. ಇದರಲ್ಲಿ ಎಷ್ಟು ಅಂದರೆ ಸಾಮಾನ್ಯ ವಾಯುವಿನಲ್ಲಿ 0.04 ಇರುತ್ತದೆ, ಅಂದರೆ ಇಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ. ನೀರನ್ನು ಮೊದಲು ಆವಿಯಾಗಿಸಿ ನಂತರ ಅದನ್ನು ಸಾಂದ್ರೀಕರಿಸಿ ಶುದ್ಧ ನೀರು ಪಡೆಯುವ ವಿಧಾನ ಕ್ಲೋರಿನೇಷನ್ ಅಂತಾರೆ. ಬಟ್ಟಿ ಇಳಿಸುವಿಕೆ, ಸೋಸುವಿಕೆ, ನಿರ್ವನೀಕರಣ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದಾಗ್ತದೆ ಅಂದರೆ ಇಲ್ಲಿ ಬಿ ಆಪ್ಷನ್ ಆಗ್ತದೆ. ಇನ್ನು ಕೆಳಗಿನ ಯಾವ ವಾಕ್ಯ ಸರಿ ಅಂತ ಇದೆ. ಸಿರಂಜಿನಲ್ಲಿರುವ ದ್ರವವು ತೇವಾಂಶದಿಂದಾಗಿ ಮೇಲಕ್ಕೆ ಬರುತ್ತದೆ. ನೀರು ನಮಗೆ ಗಾಳಿಗಿಂತಲೂ ಹೆಚ್ಚು ಅವಶ್ಯ. ಮೊಟ್ಟ ಮೊದಲ ಜೀವಿ ಉಗಮವಾಗಿದ್ದು ನೀರಿನಲ್ಲಿ. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ 50% ನೀರಿದೆ ಅಂತಿದೆ. ನೋಡ್ರಿ, 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನೋಡ್ಬೋದು, ನೀರು ನಮಗೆ ಗಾಳಿಗಿಂತಲೂ ಹೆಚ್ಚು ಅವಶ್ಯಕ ಅನ್ನುವಂಥದ್ದು ರಾಂಗು. ಮತ್ತು ಇಲ್ಲಿ ಮೊಟ್ಟ ಮೊದಲ ಜೀವಿ ಉಗಮವಾಗಿದ್ದು ನೀರಿನಲ್ಲಿ. ಸಿರಂಜಿನಲ್ಲಿರುವ ದ್ರವವು ತೇವಾಂಶದಿಂದಾಗಿ ಮೇಲಕ್ಕೆ ಬರುತ್ತದೆ. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ 50% ನೀರಿದೆ ಅಂತ ಹೇಳ್ತಾರಲ್ಲ, ಇದು ಆನ್ಸರ್ ಸರಿಯಾಗ್ತದೆ. ಕೆಳಗಿನ ಯಾವ ಅಂಗವು ಆಹಾರವನ್ನು ಹೀರಿಕೊಳ್ಳುತ್ತದೆ. ಸಣ್ಣ ಕರಳು, ಹೊಟ್ಟೆ, ಜಠರ, ದೊಡ್ಡ ಕರಳು ಅಂತಿದೆ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಎ ಆಪ್ಷನ್ ಆಗ್ತದೆ, ಇದು ಸಣ್ಣ ಕರಳು ಆಗಿದೆ. ವಿದ್ಯಾರ್ಥಿಗಳೇ, ಕೆಳಗಿನ ಯಾವ ಪೆಟ್ಟಿಗೆಯಲ್ಲಿ ಟೊಮ್ಯಾಟೊವನ್ನು ಹಾಕಬೇಕು ಅಂತ ಕೇಳಲಾಗಿದೆ. ಇಲ್ಲಿ ಅಕ್ಕಿ, ಗೋಧಿ, ಮಾವು, ಸಿಹಿ ಕುಂಬಳ, ಕ್ಯಾರೆಟ್, ಮೂಲಂಗಿ ಮತ್ತು ಆಲೂಗಡ್ಡೆ, ಸಿಹಿ ಗೆಣಸು ಅಂತ ಕೊಡಲಾಗಿದೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಅಕ್ಕಿ, ಗೋಧಿ ಆಗಲಿ, ಮಾವು, ಸಿಹಿ ಕಂಬಳ ಮತ್ತು ಕ್ಯಾರೆಟ್, ಮೂಲಂಗಿ, ಆಲೂಗಡ್ಡೆ, ಸಿಹಿ ಗೆಣಸು ಅಂತಿದೆ. ಇದರಲ್ಲಿ ತರಕಾರಿ ಅಂದಾಗ ಇಲ್ಲಿ ಯಾವ್ದು ಆನ್ಸರ್ ಆಗ್ತದೆ ಅಂದರೆ ಇಲ್ಲಿ ಸಿ ಆಪ್ಷನ್ ಆಗ್ತದೆ. ಕ್ಯಾರೆಟ್, ಮೂಲಂಗಿ, ಟೊಮೆಟೊನ ಈ ಪೆಟ್ಟಿಗೆಯಲ್ಲಿ ಹಾಕಬೇಕು. ಇನ್ನು ಮುಂದಿನ ಪ್ರಶ್ನೆ, ದ್ರವಗಳಿಗೆ ನಿರ್ದಿಷ್ಟ ಗಾತ್ರವಿದೆ ಆದರೆ ನಿರ್ದಿಷ್ಟ ಆಕಾರವಿರುವುದಿಲ್ಲ. ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಗಾತ್ರವಿದೆ. ನಿರ್ದಿಷ್ಟ ಗಾತ್ರವಿದೆ, ನಿರ್ದಿಷ್ಟ ಆಕಾರವಿದೆ ಅಂತ ಹೇಳಿದರೆ, ನೋಡ್ರಿ, ದ್ರವಗಳಿಗೆ ಅಂದಾಗ ಇಲ್ಲಿ ಅದಕ್ಕೆ ಗಾತ್ರ ಇರುತ್ತೆ, ಬಟ್ ಇಲ್ಲಿ ಆಕಾರ ಇರುವುದಿಲ್ಲ. ಸೊ ಇಲ್ಲಿ ಸಿ ಆಪ್ಷನ್ ಆಗ್ತದೆ. 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಉಂಟಾಗುವಂಥದ್ದು. ನೋಡ್ರಿ, 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಉಂಟಾಗುವಂಥ ವಸ್ತು ಯಾವುದು. ಅದು ಧಾತುನ ಅಥವಾ ಮಿಶ್ರಣ, ಸಂಯುಕ್ತ ವಸ್ತು, ನೀರು ಅಂತ ಇದೆ. ಇದರಲ್ಲಿ ರಾಸಾಯನಿಕವಾಗಿ ಅಂತ ಹೇಳಿದಾಗ ಇಲ್ಲಿ ಆಪ್ಷನ್ ಯಾವುದಾಗ್ತದೆ, ಸಂಯುಕ್ತ ವಸ್ತು ಆಗ್ತದೆ. ಉದಾಹರಣೆಗಾಗಿ ನಿಮಗೆ ಎಕ್ಸಾಂಪಲ್ ಕೆಲವೊಂದು ತಿಳಿಸೋದಾದರೆ ಇಲ್ಲಿ ತಿಳಿಸ್ತಾ ನೋಡ್ರಿ, ಇಲ್ಲಿ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಸೇರಿದಾಗ ಅದೇನಾಗ್ತದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಇನ್ನು ನೆಕ್ಸ್ಟು ಹೈಡ್ರೋಜನ್ ಪ್ಲಸ್ ಇಲ್ಲಿ ಆಕ್ಸಿಜನ್ ಸೇರಿದಾಗ ಇಲ್ಲೇನಾಗ್ತದೆ, ನೀರು ಅಥವಾ
ಇಲ್ಲಿ ವಾಟರ್ ಅಂತ ಏನು ಹೇಳ್ತೀವಿ ಅದು ಇಲ್ಲಿ ಸಂಯೋಜನೆ ಹೊಂದುತ್ತವೆ ರಾಸಾಯನಿಕವಾಗಿ. ಆದ್ದರಿಂದ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ ವಿದ್ಯಾರ್ಥಿಗಳೇ. ನೋಡ್ರಿ, ಇವು ನವೋದಯಕ್ಕೆ ಸಂಬಂಧಪಟ್ಟ ಈ ಬಾರಿಯ ಸಿಲೆಬಸ್ ತಾವುಗಳು ನೋಡಿರ್ತೀರಿ. ಸಿಲೆಬಸನ್ನು ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಲಾಗಿರ್ತದೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ತಮಗೆ ಇಲ್ಲಿ ತಿಳಿಸ್ತೀನಿ, ನೋಡ್ಬೋದು. ಇಲ್ಲಿ ನೋಡ್ರಿ, ನಮಗೆ ಕೆಲಸ ಮಾಡಲು ಬೇಕಾಗುವ ಶಕ್ತಿ ದೊರಕುವುದು ಹೇಗೆ ಅಂತಿದೆ. ಇಲ್ಲಿ ಅಭ್ಯಾಸದಿಂದ, ಯೋಜನೆಯಿಂದ, ಆಹಾರದಿಂದ ಎಲ್ಲವೂ ಸರಿ ಅಂತಿದೆ. ನಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ದೊರಕುವಂಥದ್ದು ಇಲ್ಲಿ ಆಹಾರದಿಂದ. ಸೊ ಇಲ್ಲಿ ಸಿ ಆಪ್ಷನ್ ಆಗ್ತದೆ. ಸ್ನಾಯು ಶಕ್ತಿಯು ಉಷ್ಣ ಶಕ್ತಿಯಾಗಿ ಬದಲಾವಣೆಯಾಗುವ ಕ್ರಿಯೆ. ಅಡುಗೆ ಮಾಡುವುದು, ನೀರು ಹರಿಯುವುದು, ಓಡುವುದು, ಅಂಗೈಗಳನ್ನು ಉಜ್ಜುವುದು. ಇಲ್ಲಿ ಸ್ನಾಯು ಶಕ್ತಿ ಇದೆ ಅಲ್ವಾ, ಅದು ಉಷ್ಣವಾಗಿ ಬದಲಾಗುವುದು. ನಮ್ಮ ಎರಡೂ ಕೈಗಳನ್ನು ಉಜ್ಜಿದಾಗ ಅದು ಏನಾಗುತ್ತೆ, ಸ್ನಾಯು ಶಕ್ತಿಯು ಉಷ್ಣ ಶಕ್ತಿ ಆಗ್ತದೆ. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಸೂರ್ಯನ ಒಂದು ನಕ್ಷತ್ರ ಏಕೆಂದರೆ ಅದು ಸೌರವ್ಯೂಹದ ಕೇಂದ್ರದಲ್ಲಿದೆ, ಅದು ಹಾಲು ಹಾದಿಯಲ್ಲಿದೆ, ಅದು ಸ್ವಯಂ ಪ್ರಕಾಶಿತ ಆಕಾಶಕಾಯ, ಅದು ಭೂಮಿಗಿಂತಲೂ ದೊಡ್ಡದು ಅಂತಿದೆ. ಸೂರ್ಯ ಒಂದು ನಕ್ಷತ್ರ ಯಾಕೆಂದರೆ ಅದು ಸ್ವಯಂ ಪ್ರಕಾಶಿತ ಆಕಾಶಕಾಯ ಆಗಿದೆ, ಆದ್ದರಿಂದ. ಸೊ ಇಲ್ಲಿ ಸಿ ಆಪ್ಷನ್ ಆಗ್ತದೆ. ಶರೀರದ ಜೋಡಿಯನ್ನು ಆಯ್ಕೆ ಮಾಡಿ. ಶುಕ್ರ ಬೆಳಗಿನ ಅಥವಾ ಸಾಯಂಕಾಲ ನಕ್ಷತ್ರವೊಂದು ಕರೆಯಲಾಗಿದೆ. ಶನಿ ಅದರ ಉಂಗುರಗಳು ಮಂಜುಗಡ್ಡೆ, ಶಿಲೆ ಮತ್ತು ಧೂಳಿನಿಂದ ಆವೃತವಾಗಿದೆ. ಗುರು ಅತಿ ದೊಡ್ಡದು ಮತ್ತು ಅತ್ಯಂತ ವೇಗವಾಗಿ ಭ್ರಮಿಸುವ ಗ್ರಹ. ಬುಧ ಅತ್ಯಂತ ಬಿಸಿಯಾದ ಗ್ರಹ. ಇದು ಸರಿ ಇರದ ಜೋಡಿ ಯಾವುದು ಅಂದರೆ ಇಲ್ಲಿ ಡಿ ಆಪ್ಷನ್ ಆಗ್ತದೆ. ಬುಧ ಇದೆ ಅಲ್ವಾ, ಇದು ಅತ್ಯಂತ ಬಿಸಿಯಾದ ಗ್ರಹ ಅಲ್ಲ, ಸರಿ ಇರದ ಜೋಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಮುಂದಿನ ಪ್ರಶ್ನೆ, ಅಮೀಬಾ ಒಂದು ಯಾವುದಕ್ಕೆ ಉದಾಹರಣೆಯಾಗಿದೆ? ಬಹುಕೋಶ ಜೀವಿಗಳು, ಏಕಕೋಶ ಜೀವಿಗಳು, ಭೂವಾಸಿ ಜೀವಿಗಳು, ಜಲವಾಸಿಗಳು ಅಂತಿದೆ. ಅಮೀಬಾ ಇದೆ ಅಲ್ವಾ, ಅದೊಂದು ಏಕಕೋಶ ಜೀವಿ ಆಗಿದೆ. ರೇಬಿಸ್ ರೋಗವು ಯಾವುದರಿಂದ ಬರುತ್ತದೆ? ಹಾವು ಕಚ್ಚುವಿಕೆ, ಮಂಗ ಕಚ್ಚುವಿಕೆ, ನಾಯಿ ಕಚ್ಚುವಿಕೆ, ಜೇನು ನೊಣ ಕಚ್ಚುವಿಕೆ ಅಂತಿದೆ. ರೇಬಿಸ್ ರೋಗ ಇದೆ ಅಲ್ವಾ, ಇದು ನಾಯಿ ಕಚ್ಚುವಿಕೆಯಿಂದ ಬರುತ್ತದೆ. ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿಯನ್ನು ವಾಯುವಿನ ಸಂಪರ್ಕವಿಲ್ಲದೆ ಕೊಳಾಯಿಸಿ ಉಂಟಾಗುವ ಅನಿಲವನ್ನು ಹೀಗೆನ್ನುತ್ತಾರೆ? ರಾಸಾಯನಿಕ ಅನಿಲ, ಸೌರ ಅನಿಲ, ಇಂಧನ ಅನಿಲ, ಜೈವಿಕ ಅನಿಲ ಅಂತಿದೆ. ಇಲ್ಲಿ ಜೈವಿಕ ಅನಿಲ ಆಗ್ತದೆ. ಇದು ಯಾವ್ದು ಆನ್ಸರ್ ಅಂದರೆ ವಿದ್ಯಾರ್ಥಿಗಳ ನೋಡ್ಬೋದು ತಾವುಗಳು ಕೂಡ, ಇಲ್ಲಿ ಆಪ್ಷನ್ ಇದೆಯಲ್ಲ, ಡಿ ಆಪ್ಷನ್ನು ಜೈವಿಕ ಅನಿಲ ಆಗುತ್ತದೆ. ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಬುಧ, ಶುಕ್ರ, ಗುರು, ಶನಿ ಅಂತಿದೆ. ನೋಡ್ರಿ, ಶನಿ ಗ್ರಹ ಹೆಚ್ಚು ಉಂಗುರಗಳನ್ನು ಹೊಂದಿದೆ, ಆದ್ದರಿಂದ ಇಲ್ಲಿ ಡಿ ಆಪ್ಷನ್ ಆಗ್ತದೆ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂದಿದ್ದಾರೆ? ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಮೀಟರ್ ಕ್ಯೂಬ್, ಇಲ್ಲಿ ಸ್ಕ್ವೇರ್ ಕಿಲೋಮೀಟರ್, ಇಲ್ಲಿ ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಅಂತ ಇದೆ. ಇದರಲ್ಲಿ ಆಪ್ಷನ್ ಯಾವುದು ಅಂದರೆ ಇಲ್ಲಿ ಕಿಲೋಗ್ರಾಮ್ ಪರ್ ಇಲ್ಲಿ ಮೀಟರ್ ಕ್ಯೂಬ್ ಅಂತಿದೆ. ನೋಡ್ರಿ, ಇಲ್ಲಿ ಯಾವುದಂದರೆ ಬಿ ಆಪ್ಷನ್ ಆಗ್ತದೆ. ನೀರಿನಾಂಶವಿರುವ ಆಹಾರ ಶೇಂಗಾ, ಕುಂಬಳಕಾಯಿ, ಎಳ್ಳು, ಅಲಸಂದೆ ಅಂತಿದೆ. ಅತಿ ಹೆಚ್ಚು ನೀರಿನಾಂಶ ಇರುವಂಥದ್ದು ಈ 4 ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಕುಂಬಳಕಾಯಿ ಇದೆ. ನೋಡ್ರಿ, ಡಿ ಆಪ್ಷನ್ನು ಇದು ಆನ್ಸರ್ ಆಗ್ತದೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕಲುಷಿತ ನೀರಿನ ಸೇವನೆಯಿಂದ ಬರುವ ರೋಗ ಅಂತಿದೆ. ಇಲ್ಲಿ ಕ್ಯಾನ್ಸರ್, ಕಾಲರಾ, H1N1, ಡೆಂಗ್ಯೂ ಅಂತಿದೆ. ಇಲ್ಲಿ ಕಲುಷಿತ ನೀರಿನ ಸೇವನೆಯಿಂದ ಬರುವಂಥದ್ದು ಕಾಲರಾ ರೋಗ. ಸೊ ಇಲ್ಲಿ ಬಿ ಆಪ್ಷನ್ ಆಗ್ತದೆ. ಇವು ತಮಗೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತದೆ. ತಮಗೆ ಈ ಬಾರಿಯ ನವೋದಯ ಎಕ್ಸಾಮ್ ಆಗಿರ್ಬೋದು, ಮೊರಾರ್ಜಿ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮೈನಾರಿಟಿ ಮೊರಾರ್ಜಿ ಆಗಿರ್ಬೋದು, ಅಥವಾ ಸೈನಿಕ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವಂತಹ ಪರಿಸರ ಅಧ್ಯಯನ ಅಥವಾ ಸೈನ್ಸ್ ಕ್ವಶನ್ ಪೇಪರ್ ಆಗಿರುತ್ತದೆ. ತಾವುಗಳು ಕೂಡ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರಿಗಾದರೂ ಅದು ಉಪಯೋಗವಾಗುವಂತಿದ್ದರೆ ಅವರಿಗೆ ತಾವು ಈ ವಿಡಿಯೋವನ್ನು ಶೇರ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.